टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇದು ರಾಜ್ಯ ಸರ್ಕಾರದ ವೈಫಲ್ಯ. ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದಿದ್ದಕ್ಕೆ ಹೀಗೆಲ್ಲ ಆಗ್ತಾ ಇದೆ. ಟಿವಿಎನ್ಗೆ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯೆ. ಇದು ಸುಹಾಸ್ ಶೆಟ್ಟಿ ಕೊಲೆ ಪೂರ್ವ ನಿಯೋಜಿತ ಕೃತ್ಯ. ಇದು ರಾಜ್ಯ ಸರ್ಕಾರದ ವೈಫಲ್ಯ. ಇದು ರಾಜ್ಯ ಸರ್ಕಾರದ ವೈಫಲ್ಯ ಅಂತ ಹೇಳ್ತಿದ್ದಾರೆ. ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದೇ ಇರೋದಕ್ಕೆ ಈ ರೀತಿ ಆಗ್ತಾ ಇದೆ ಅಂತ ಟಿವಿಎನ್ಗೆ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ಇದೊಂದು ಅವರೆಲ್ಲರ ಮಾತುಕತೆಗಳನ್ನು ನೋಡಿದಾಗ ಇದೊಂದು ಪೂರ್ವ ಯೋಜಿತವಾಗಿರ್ತಕ್ಕಂಥ ಕೃತ್ಯ. ಯಾವ ಹಿಂದೂ ಸಮಾಜದ ಕಾರ್ಯವನ್ನು ಮಾಡ್ತಾರೆ, ಹಿಂದೂ ಸಂಘಟನೆ ಕಾರ್ಯಕರ್ತರು ಮಾಡ್ತಾರೆ, ಅವ್ರನ್ನ ಟಾರ್ಗೆಟ್ ಮಾಡಿ ಹೊಡೆತಕ್ಕಂಥ ಕೆಲಸ ಕಾರ್ಯಗಳಾಗಿದೆ. ಯಾಕಂದರೆ ಒಂದು ಗಾಡಿಯಲ್ಲಿ ಬಂದಿಲ್ಲ, 3 ಗಾಡಿಯಲ್ಲಿ ಬಂದಿದ್ದಾರೆ, ಸಮಯ ಹುಡುಕಿದ್ದಾರೆ, ಜಾಗ ಹುಡುಕಿದ್ದಾರೆ, ಅಲ್ಲೇ ಹೊಡೆದಿದ್ದಾರೆ. ಹಾಗಾಗಿ ಇದೊಂದು ಪೂರ್ವ ಯೋಜಿತ ಅನ್ನತಕ್ಕಂಥದ್ದು ಅವರ ಮಾತಿನಲ್ಲಿ ಬರುತ್ತೆ. ಮತ್ತು ಅವರು ಯಾರೋ ಒಬ್ಬರು ಇದ್ದದಲ್ಲ, 6 ಜನ ಇದ್ದರು. 6 ಜನರ ಮಧ್ಯೆ ಹೊಡಿಬೇಕು ಅಂತ ಆದರೆ ಆ ರೀತಿಯ ಯೋಜನೆ ಇದ್ದರೆ ಸಾಧ್ಯ. ಹಾಗಾಗಿ ಇದೊಂದು ಪೂರ್ವ ಯೋಜಿತವಾಗಿರ್ತಕ್ಕಂಥ ಕೃತ್ಯ. ನೋಡಿ, ಹಿಂದೂ ಸಂಘಟನೆಗಳ ಕಾರ್ಯವನ್ನು ಮಾಡ್ತಿದ್ದ, ಬೇರೆ ಬೇರೆ ನಮ್ಮ ಹಿಂದೂ ಸಮಾಜಕ್ಕೆ ಯಾವ್ಯಾವ ಕಾರ್ಯಗಳು ನಡೀತದೋ, ಸಮಾವೇಶಗಳು, ಬಾಕಿ ಉಳಿದಂಥ ಎಲ್ಲ ಸಂದರ್ಭಗಳಲ್ಲಿ ನಮ್ಮ ಕಾರ್ಯಕರ್ತನಾಗಿ ಜೋಡಣೆ ಮಾಡ್ತಿದ್ದ. ಪೂರ್ತಿಯಾಗಿರ್ತಕ್ಕಂಥ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಪೊಲೀಸರು ಅದನ್ನು ತನಿಖೆಯಲ್ಲಿದ್ದಾರೆ. ನೋಡಿ, ಇದು ಒಂದು ರಾಜ್ಯ ಸರ್ಕಾರದ ವೈಫಲ್ಯ. ನಿರಂತರವಾಗಿರ್ತಕ್ಕಂಥ ಈ ಘಟನೆಗಳು ನಡೀತಾ ಇದೆ. ಕರಾವಳಿ ಜಿಲ್ಲೆಯಲ್ಲಿ ಅಶಾಂತಿ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನಗಳು ನಡೀತಾ ಇದ್ದಾವೆ. ಹಾಗಾಗಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳದೇ ಇರೋದ್ರಿಂದ ಇದು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಗೃಹ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣ ಇಡೀ ಹಿಂದೂ ಸಮಾಜವನ್ನು ಶೋಕದಲ್ಲಿರುವಂಥದ್ದಾಗಿದೆ. ಖಂಡಿತವಾಗಿಯೂ ಒಂದು ಪ್ರೀಪ್ಲ್ಯಾಂಡ್ ಆಗಿ ಈ ಒಂದು ಯೋಜನೆ ಆಗಿದೆ ಅಂತ ನಮಗೆಲ್ಲರಿಗೆ ತಿಳಿದು ಬಂದಿದೆ. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸಂಪೂರ್ಣವಾಗಿ ಹಿಂದೆ ಯಾವ ರೀತಿ SDP KFD ಅವರ ಕೇಸನ್ನು ಹಿಂಪಡೆಯುವ ಮೂಲಕ ಹಿಂದಿನ ಬಾಗಿಲಿನಿಂದ ಅವರಿಗೆ ಸಹಕಾರ ಕೊಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಆಗ್ತಿದೆ. ಖಂಡಿತವಾಗಿಯೂ ಷಂಡ ಕಾಂಗ್ರೆಸ್ ಸರ್ಕಾರ ಅದರ ಜೊತೆಗೆ ಇವತ್ತು ಕೈಗೆ ಬಲೆ ತೊಟ್ಟಿರುವ ನಮ್ಮ ಪೊಲೀಸ್ ಇಲಾಖೆಯನ್ನು ಪ್ರಥಮತವಾಗಿ ನಾವು ಅವರ ಬಗ್ಗೆ ವಿರೋಧವಾಗಿ ಪ್ರತಿಭಟಿಸಿ ಅವರಿಗೆ ತಕ್ಕ ಉತ್ತರ ಕೊಡದಿದ್ದರೆ ಖಂಡಿತವಾಗಿ ಮಂಗಳೂರಿನ ಜನ ನೆಮ್ಮದಿಯಿಂದ ಇನ್ನು ಮುಂದಿನ ದಿನಗಳಲ್ಲಿ ತಮ್ಮ ಜೀವನವನ್ನು ನಡೆಸಲಿಕ್ಕೆ ಭಾಳ ಕಷ್ಟ ಸಾಧ್ಯ. ಏಕೆಂದರೆ ಇವತ್ತು 6 ಜನ ಇರುವಂಥ ಒಂದು ವೆಹಿಕಲಲ್ಲಿ ಇವತ್ತು ಬೆನ್ನೆಟ್ಟು ಬಂದು ಈ ರೀತಿ ಕೃತ್ಯ ಮಾಡಬೇಕಾದ್ರೆ ಇದು ಪೂರ್ವಯೋಜಿತ ಒಂದು ಕೃತ್ಯ ಅಂತ ನಾನು ಎನಿಸ್ತೇನೆ. ಖಂಡಿತವಾಗಿಯೂ ಇದೇ ರೀತಿ ಮುಂದುವರೆದ್ರೆ ಹಿಂದೂ ಸಮಾಜ ಖಂಡಿತವಾಗಿಯೂ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಹಿಂದೂ ಸಮಾಜ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತದೆ. ಖಂಡಿತವಾಗಿ ಶಾಸಕನಾಗಿ ಮಾತ್ರ ಅಲ್ಲ, ಒಬ್ಬ ಹಿಂದೂ ಕಾರ್ಯಕರ್ತನಾಗಿ ಖಂಡಿತವಾಗಿಯೂ ಅದರ ಜೊತೆಗಿದ್ದುಕೊಂಡು